ನಿಕೋಟಿನ್ನು ತಂಬಾಕುನ ನಿಷೇಧ ಮಾಡಲಿಕ್ಕಾಗಿ ಒಂದು ನೋಟಿಫಿಕೇಶನ್ ಆಗಿದೆ ರಾಜ್ಯ ಸರ್ಕಾರದ ಕಡೆಯಿಂದ. ಅದು ಏನಂದರೆ ಅಡಿಕೆ ಮೇಲೆ ದುಷ್ಪರಿಣಾಮ ಆಗ್ತದೆ. ಇವತ್ತು ಆರೋಗ್ಯಕ್ಕೆ ಹಾನಿಕಾರಕವಾದಂಥ ಅನೇಕ ವಸ್ತುಗಳಿದ್ದಾವೆ. ಸಿಗರೇಟು ಬ್ಯಾನ್ ಮಾಡಲಿಲ್ಲ ನಾವು, ಲಿಕ್ಕರು ಬ್ಯಾನ್ ಮಾಡಲಿಲ್ಲ, ಜಾಸ್ತಿ ಔಟ್ಲೆಟ್ಗಳನ್ನು ನಾವು ಓಪನ್ ಮಾಡ್ತಾ ಇದ್ದೀವಿ. ಹಾಗೆ ಇದು ಕೂಡ ಏನು ಒಳ್ಳೆಯದು ಅಂತ ನಾನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಯಾಕಂದರೆ ಅಡಿಕೆಗೆ ಒಂದು ಪರ್ಯಾಯವಾಗಿರ್ತಕ್ಕಂಥ ಉಪಯೋಗ ನಾವು ಕಂಡುಹಿಡಿಯೋವರೆಗೆ ಅಡಿಕೆ ರಕ್ಷಣೆ ಬೇಕು. ಈ ಅಡಿಕೆ ಗುಟ್ಕಾದೊಳಗೆ ಹೋದ್ರ ಮೇಲೆ ಅಡಿಕೆ ರೇಟ್ ಜಾಸ್ತಿ ಆಯಿತು, ವಿಸ್ತಾರ ಜಾಸ್ತಿ ಆಯಿತು. ಸುಮಾರು ನಾವು ಎಷ್ಟು ಒಂದು 50,000 1 ಲಕ್ಷ ಇದರಲ್ಲಿ ವಿಸ್ತಾರದಲ್ಲಿ ಅಡಿಕೆ ಬೆಳೀತಿದ್ವಿ ಹೆಕ್ಟೇರ್ನಲ್ಲಿ. ಇವತ್ತು 5.5 ಲಕ್ಷ ಹೆಕ್ಟೇರ್ ಕರ್ನಾಟಕ ಒಂದರಲ್ಲಿ ನಾವು ಬೆಳೀತಾ ಇದ್ವಿ. ಇಡೀ ದೇಶದ 60 ಭಾಗ ಅಡಿಕೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದರಲ್ಲಿ ಉತ್ಪತ್ತಿ ಆಗುತ್ತೆ. ಮತ್ತು ಅಡಿಕೆಗೆ ರೇಟ್ ಬಂದ್ರ ಮೇಲೆ ನೀವೇ ನೋಡ್ತಾ ಇದ್ದೀರಿ, ತೀರ್ಥಹಳ್ಳಿಯಲ್ಲಿ ಒಂದು ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ ಜನ. ಹಾಗಾಗಿ ಇದ್ದಕ್ಕಿದ್ದಾಗೆ ಅಡಿಕೆ ರೇಟ್ ದಿಢೀರಂತ ಕುಸಿತೋದ್ರೆ ಈಗ ಸುಮಾರು ತೀರ್ಥಹಳ್ಳಿ ಒಂದು ಮಾರ್ಕೆಟ್ನಲ್ಲಿ 45,000 ಮೂಟೆ ಅಡಿಕೆ ಇದೆ. ರೈತರ ಮನೇಲಿ ಬೇರೆ ಇದೆ. ಕುಸಿತು ಹೋದರೆ ಅವ್ರ ಗತಿ ಏನಾಗುತ್ತೆ? ಹಾಗಾಗಿ ರಕ್ಷಣೆ ಬೇಕು ಅಂತ ಹೇಳಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ವಿ. ನಾವೆಲ್ಲ ಪಕ್ಷದ ಶಾಸಕರು, ಕಾಂಗ್ರೆಸ್ಸು ಇದ್ದರು, ದಳದವರು ಇದ್ದರು, ನಾನು ಇದ್ದೆ. ಆಮೇಲೆ ಹೇಳಿದ್ರು ಅವರು, ಯಾರೋ ಒಬ್ಬ ಸೆಕ್ರೆಟರಿ ಅದು ಮಾಡಿದ್ದಾನಪ್ಪ, ನಾನು ಏನಾದ್ರು ಮಾಡ್ತೀನಿ, ಅದು ಸರಿ ಮಾಡ್ತೀನಿ, ನೀವೊಂದು ಲೆಟರ್ ಕೊಡಿ ಅಂತ ಹೇಳಿದ್ರು. ನಾವೆಲ್ಲ ಶಾಸಕರು ಸಿಗ್ನೇಚರ್ ಮಾಡಿ ಅವ್ರನ್ನ ಭೇಟಿ ಮಾಡಿ ಕೊಟ್ಟಿದ್ದೀವಿ. ನಿನ್ನೆ ಹೌಸಲ್ಲೇ ಬೆಳಿಗ್ಗೆ ಹೇಳಿದ್ರು, ಅವರ ಪ್ರಸ್ತಾವಿಕ ಮೊದಲೇ ಸ್ಪೀಚಲ್ಲೇ ಹೇಳಿದ್ದಾರೆ, ಯಾರೋ ಮಾಡಿದ್ದಾರೆ ಅದನ್ನ ಸರಿ ಮಾಡ್ತೀನಿ, ಅಡಿಕೆ ಬೆಳೆಗಾರರು ನನ್ನ ಹತ್ರ ಬಂದಿದ್ರು, ಅದನ್ನು ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ರೆಕಾರ್ಡ್ ಆಗಿದೆ, ಅದು ಇವತ್ತು ಮಾಡ್ತಾರೆ. ಸ್ವಲ್ಪ ನಿನ್ನೆ ಮಧ್ಯಾಹ್ನದ ಮೇಲೆ ನಮ್ಮ ಹೆಲ್ತ್ ಮಿನಿಸ್ಟ್ರು ಬೇರೆ ಸ್ಟೇಟ್ಮೆಂಟು ಕೊಟ್ಟರು. ಹಾಗಾಗಿ ಅವರಿಬ್ಬರನ್ನು ಒಟ್ಟಿಗೆ ಕೂರಿಸಿ ಸೋಮವಾರ ಮಂಗಳವಾರ ನಾವು ಮಾತಾಡ್ತೀವಿ.